ಅಲ್ಲ ಡ್ಯಾನ್ಸಲ್ಲೂ ಇದಕ್ಕೊಂದು ರೀತಿ ಮಾದರಿ. ನೀವು ಆ ಫ್ಲೋರ್ ಮೂಮೆಂಟ್ ಎಲ್ಲ ಮಾಡಿದ್ರಿ, ನೀವು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಸಾಂಗ್ದು ಫ್ಲೋರ್ ಮೂಮೆಂಟ್ ಮಾಡಿದ್ರಲ್ಲ. ಅಂದರೆ ಎಲ್ರಿಗೂ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅಂದರೆ ಚಾಲೆಂಜ್ ಅಂದರೆ ಮೊದಲಿಗೆ ನೀವು ಅರ್ಜುನ್ ಜನ್ಯ ಅವ್ರ ಜೊತೆ ಒಂದ್ಸಲ ಓಕೆ ಅಂದ್ಮೇಲೆ ಚಾಲೆಂಜ್ ಅಲ್ಲಿ ಮುಗೀತು ಅಂತ. ಮೊದಲ ಚಾಲೆಂಜ್ ಅಲ್ಲಿಂದ. ಹೌದು, ಅಂದರೆ ಯಾವಾಗಲೂ ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟು ಸರ್ ಏನಿಲ್ಲ ಸರ್ ಒಂದು 4 ದಿವಸ ಬಂದು ಡ್ಯಾನ್ಸ್ ಮಾಡಬೇಕು ಅಂತ. ಮಾಡ್ಲಿ, ಶಿವಣ್ಣ ಮತ್ತೆ ಉಪ್ಪಿ ಸರ್ ಡ್ಯಾನ್ಸ್ ಮಾಡ್ತಾರೆ, ನಾನು ನೋಡಿದ್ರೆ ಸಾಕಲ್ವಾ ಅಂತ. ಇಲ್ಲ ಸರ್ ನೀವು ಮಾಡಬೇಕು ಅಂತ ಕಳ್ಸಿ ಸರ್ ಸ್ಟೆಪ್ಪು. ಅಂದರೆ ಮನುಷ್ಯ ನೋಡಿ ಮತ್ತೆ ಊರು ಬಿಡಬೇಕು, ಅಡ್ರೆಸ್ ಬರೆದು ಇವ್ರ ಹೆಸರು ಬರೆದು, ನಾನು ಊರು ಬಿಡುವುದಕ್ಕೆ ಕಾರಣ ನಮ್ಮ ನಿರ್ದೇಶಕ ಅಂತ ಒಂದು ಹೆಜ್ಜೆ ಹಾಕಲ್ಲ ಅವರು. ಅಂದ್ರೆ ಚಾಲೆಂಜ್ ಏನ್ ಮಾಡೋದು, ಒಂದ್ಸಲ ಒಪ್ಕೊಂಡ್ಮೇಲೆ ಏನು ಮಾಡೋಕ್ಕಾಗಲ್ಲ. ಬಟ್ ದ ಬ್ಯೂಟಿ ಈಸ್, ನಾನು ಕೇಳಿದೆ ಅಂದ್ರೆ ನಾನು ಈ ಪಾತ್ರವಾಗೇ ಡ್ಯಾನ್ಸ್ ಮಾಡ್ಬೇಕಾ ಅಂತ. ಅಂದ್ರೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ, ಎಲ್ಲಾ ಪೋಸ್ಟರ್ಲು ನೋಡಿ ಓಡಿಸ್ತಾ ಇದ್ದಾರೆ, ಆದ್ರೆ ಅದು ನಾನು ಅರ್ಜುನ್ ಜನ್ಯ ಅವರಿಂದ ಓಡ್ತಾ ಇರೋದು. ಸೊ ಇದ್ರಲ್ಲೂ ಅಷ್ಟೇ, ಒಂದೂವರೆ ದಿವಸ ಓಡಿಸಿದ್ರು, ಫಸ್ಟಿಗೆ ಓಡಿಸಿ ಆಮೇಲೆ ಕೊಂಡಿಸಿದ್ರು. ದೇವ್ರದ ಇದ್ರಲ್ಲಿ ಲಾಸ್ಟಿಗೆ ನನಗೇನು ಕಂಫರ್ಟಬಲ್ ಆಗುತ್ತೆ ಅದೇ ಸ್ಟೆಪ್ ಹಾಕೋಕ್ ಬಿಟ್ರು. ಐ ಥಿಂಕ್ ಇದೆಲ್ಲ ಕಾಮಿಡಿ ಸೈಡಿಗೆ ಇಟ್ಟರೆ ನಾನು ಕೆಲಸ ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ಗಳಲ್ಲಿ ತುಂಬ ಕಲಿಯೋಕೆ ಸಿಕ್ಕಿರುವಂತಹ, ತುಂಬ ತೊಡಗಿಸ್ಕೊಳ್ಳೋಕೆ ಸಿಕ್ಕಿರುವಂಥ ಒಂದು ಪ್ರಾಜೆಕ್ಟ್ ಅಂದರೆ ಅದು 45. ನನಗೆ ಈ ಸಿನಿಮಾ ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಾನು ರಮೇಶ್ ಅಣ್ಣನ ಹತ್ರನೂ ಹೇಳ್ತಾ ಇರ್ತೀನಿ, ಯಾಕಂದರೆ ಇದು ನನಗೆ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಆದರೆ ಸಾಲಲ್ಲ, ಭಾರತಕ್ಕೆ ಒಂದು ಒಳ್ಳೆ ಸಿನಿಮಾ ಆಗ್ಬೋದು, ಅದರ ಕ್ಷಮತೆ ಇದೆ ಇದಕ್ಕೆ. ಸೊ ಅದು ಆ ಲೆವೆಲ್ ತನಕ ಹೋಗಬೇಕು. ನಾನು ಯಾವಾಗಲೂ ಹೇಳ್ತಾ ಇರೋದು, ಯಾವಾಗಲೂ ಫೋನ್ ಮಾಡಿ ಅವ್ರಿಗೆ ತೊಂದರೆ ಕೊಡ್ತಾ ಇರ್ತೀನಿ, ಇದು VFX ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ, ಇದು ಸಾಂಗ್ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ, RR ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ. ಈ ಸಿನಿಮಾಗಿರೋ ದೊಡ್ಡ ಅಭಿಮಾನಿಗಳಲ್ಲಿ ನಾನೊಬ್ಬ. ಅಂದರೆ ಇದು ಒಳ್ಳೆ ಸಿನಿಮಾ ಆಗಬೇಕು ಅನ್ನೋದಷ್ಟೇ. ಇದರಲ್ಲಿ ನಾನು ಈಗ ಸಾಂಗಲ್ಲೇ ಶಿವಣ್ಣ ಬರ್ಬೇಕಾದ್ರೆ ವಿಸಿಲ್ ಹೊಡಿತಾ ಇದ್ದೆ, ನನಗೆ ಇದರಲ್ಲಿ ಶಿವಣ್ಣ ಬರ್ಬೇಕಾದ್ರೆ ವಿಸಿಲ್ ಹೊಡಿಬೇಕು, ಉಪ್ಪಿ ಸರ್ ಬರ್ಬೇಕಾದ್ರೆ ವಿಸಿಲ್ ಹೊಡಿಬೇಕು. ಸೊ ಇದು ನನಗಿರುವಂತಹ ಒಂದು ದೊಡ್ಡ ಕುತೂಹಲ. ಆ ರೀತಿಯ ಮೂಮೆಂಟ್ಸ್ ಕೂಡ ಇದೆ. ಮೊಮೆಂಟ್ಸ್ ಇದೆ ಅಲ್ಲ, ವಿಸಿಲ್ ಹೊಡಿದೇ ಇರೋದಕ್ಕೆ ಬಹಳ ಕಮ್ಮಿ ಟೈಮ್ ಇದೆ. ಸೊ ಇವರಿಬ್ರು ಯಾವಾಗ ಕಾಣಿಸ್ಕೋತಾರೆ ಆವಾಗ ವಿಸಿಲ್ ಹೊಡಿಬೇಕು ಅನ್ಸುತ್ತೆ, ಯಾವಾಗಲೂ ಅನ್ಸುತ್ತೆ, ಇದ್ರಲ್ಲಿ ಜಾಸ್ತಿ ಅನ್ಸುತ್ತೆ. ಯಾಕಂದ್ರೆ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಸತ್ಯ ಸರ್ ಇರ್ಬೋದು ಅಥವಾ ಅರ್ಜುನ್ ಜನ್ಯ ಅವರಿರ್ಬೋದು, ಇವರೆಲ್ಲ ಸೇರ್ಕೊಂಡು ಬಹಳ ಕ್ರಾಫ್ಟ್ಸ್ಮನ್ಶಿಪ್ ಇದೆ ಇದರಲ್ಲಿ. ಸೊ ಹಾಗಾಗಿ ನಾನು ಕೂಡ ಇದರ ಭಾಗವಾಗಿದ್ದು ಒಂದು ನನ್ನ ಭಾಗ್ಯ. ಸೊ ಕುಣಿಯೋದಕ್ಕೆ ಕಷ್ಟ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅರ್ಜುನ್ ಜನ್ಯ ಅವ್ರನ್ನ ಒಪ್ಕೊಂಡ್ಮೇಲೆ ಕುಣಿಸ್ತಾರೆ, ಕುಣಿಬೇಕಷ್ಟೇ. ಬಟ್ ನೀವು ಹೇಳಿದ್ರಿ ನಿಮಗೆ ಟೈಗರ್ ಡ್ಯಾನ್ಸ್ ತುಂಬಾ ಕಂಫರ್ಟ್ ಅಂತ ಹೇಳಿ. ಹುಲಿ ವೇಷ ಅಂತಂದ್ರೆ ಹುಲಿ ಡ್ಯಾನ್ಸ್ ಅಂದ್ರೆ ಎಲ್ರಿಗೂ ಬಹಳ ಇಷ್ಟ. ಆ ಗೆಟೋ ಕಿಡ್ಸ್ಗೆ ಅದು ಹೊಸದಾಗಿರ್ಬೋದು. ಅವರು ಕ್ಯೂರಿಯಸ್ ಆಗಿ ಏನಾದ್ರು ಕೇಳಿದ್ರ ವಾಟ್ ಇಸ್ ದಿಸ್ ಅಂತ? ಅಂದ್ರೆ ಅವರು ಫಸ್ಟಿಗೆ ಮಾಡ್ಬೇಕಾದ್ರೆ ಆ ಸ್ಟೆಪ್ ಮಾಡ್ಬೇಕಾದ್ರೆ ಏನು ಅಂತ ಕೇಳಿದ್ರು, ಅದಕ್ಕೆ ನಾನು ಹೇಳಿದೆ ಇದು ನಮ್ಮ ಜಾನಪದ ಇದು ಅಂದ್ರೆ ಎಕ್ಸಾಕ್ಟ್ಲಿ ಈ ತರ ನಮ್ಮಲ್ಲಿದೆ ಅಂದ್ರು. ಎಕ್ಸಾಕ್ಟ್ಲಿ ಈ ತರದ್ ನಮ್ಮಲ್ಲಿದೆ, ತೋರಿಸಿ ಅಂತ. ಆಮೇಲೆ ತೋರ್ಸಿದ್ಮೇಲೆ ಅವರು ಮಾಡಕ್ ಶುರು ಮಾಡಿದ್ರು. ಅವ್ರು ಹೇಳಿದ್ರು ನಮ್ದ್ರಲ್ಲೂ ಇದಿದೆ ಅಂದ್ರೆ ಮನುಷ್ಯ ಜಾನಪದದಲ್ಲಿ ಎಲ್ಲರೂ ಕೂಡ ನಾವು ಮೂಲದಲ್ಲಿ ಒಂದು ಸಣ್ಣ ಹೆಜ್ಜೆಗಳು, ಸಣ್ಣ ಕಾಲೆತ್ತೋ ರೀತಿ ಬದಲಾಗ್ಬೋದು, ಆದ್ರೆ ಅದರಲ್ಲಿರೋ ಒಂದೇ ಭಾವ ಏನಂದ್ರೆ ನಮ್ಮಲ್ಲಿರುವಂತಹ ಎಲ್ಲಾ ಖುಷಿಯನ್ನ ಹೊರಗೆ ಹಾಕೋದು. ಅದು ಜಾನಪದದ ದೊಡ್ಡ ಕ್ಷಮತೆ. ಐ ಥಿಂಕ್ ಅದು ಹುಲಿವೇಷದಲ್ಲೂ ಇದೆ, ಅಥವಾ ಕಂಗೀಲಲ್ಲೂ ಇದೆ, ಅಥವಾ ಇಲ್ಲಿರುವಂತ ಡೊಳ್ಳು ಕುಣಿತದಲ್ಲೂ ಇದೆ. ಅಲ್ಲಿ ಬಡಿಯುವಂತ ಎಲ್ಲದರಲ್ಲೂ ಕೂಡ ನಮ್ಮಲ್ಲಿರುವಂತ ರಸವನ್ನ ಹೊರಗೆ ಹಾಕ್ಬೇಕು, ಅಲ್ಲೂ ಇದೆ ಅನ್ನೋದನ್ನ ಕೇಳಿದಾಗ ಬಹಳ ಖುಷಿ ಆಯ್ತು. ಅವರು ಅದನ್ನ ಕಲ್ತರು, ಅಷ್ಟೇ ಎಂಜಾಯ್ ಮಾಡಿದ್ರು. ಅವರು ಡ್ಯಾನ್ಸ್ ಮಾಡಿದ್ರು, ಅದನ್ನ ಕಲಿಯಕ್ಕಾಗಿಲ್ಲ, ನೋಡಿದ್ವಿ ಅಷ್ಟೇ. ಬಟ್ ಅಣ್ಣನ ಜೊತೆ ಡ್ಯಾನ್ಸ್ ಮಾಡಿದ್ದು ನಿಮ್ಮ ಜೀವನದಲ್ಲಿ ಎಷ್ಟು ಸಂತೋಷ ತಂದು? ಬಹಳ ಖುಷಿ ಆಗುತ್ತೆ. ನಾನು ಅದೇ ಯಾವಾಗ್ಲೂ ಹೇಳ್ತಾ ಇದ್ದೆ, ನಾನು ಅಂದ್ರೆ ನಾನು ಮತ್ತೆ ಶಿವಣ್ಣ ಅವರು ಯಾವುದೋ ಒಂದು ಸೀಕ್ವೆನ್ಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕಾಲಿಗೆ ಒಂದು ಏಟಾಗಿತ್ತು, ಒಂದು ಸಣ್ಣದು. ಬಟ್ ನಾನು ನೋಡಿದ್ದೀನಿ, ಅಂದ್ರೆ ನಾವು ನಟರು ಎಷ್ಟು ಸೆನ್ಸಿಟಿವ್ ಇರ್ತೀವಿ, ನಾವು ಎಷ್ಟು ಅಟೆನ್ಷನ್ ಸೀಕ್ ಮಾಡ್ತೀವಿ. ನಾನು ಹೇಳಿದೆ ಅವ್ರ ಜೊತೆ ಕೆಲಸ ಮಾಡೋದ್ರ ಹತ್ರ ಹೇಳಿದೆ, ಅವ್ರ ಕಾಲಿಗೆ ಸ್ವಲ್ಪ ಏಟಾಗಿದೆ, ಏನಾದರೂ ಮಾಡಿ ಸ್ವಲ್ಪ ಇದು ಹಾಕ್ತೀರಾ ಅಂತ. ಹತ್ರ ಹೋದ ತಕ್ಷಣ ಹೇಳಿದ್ರೆ ಇದು ಮಾಡಬೇಡ ಹೋಗು ಅಂತ. ಯಾಕೆಂದ್ರೆ ಅಷ್ಟು ಅಟೆನ್ಷನ್ ಒಬ್ಬ ನಟನ ಮೇಲೆ ಬಂದ್ರೆ ಅಲ್ಲಿ ಕೆಲಸ ನಡೆಯೋದಕ್ಕೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಒಬ್ಬ ಯಾವತ್ತೂ ಕೂಡ ಅಷ್ಟೇ ಅಟೆನ್ಷನ್ ಇದು ಮಾಡಬಾರ್ದು, ಅವ್ನು ಕೆಲಸ ಮಾಡಬೇಕು, ಅವ್ನು ಸೈಡಿಗೆ ಹೋಗ್ಬೇಕು. ಅದನ್ನ ಹೇಳಲ್ಲ ಅವರು. ಕೆಲವರು ಮಾತಾಡ್ತಾರೆ, ಕೆಲವರು ಅದನ್ನ ನಡ್ಕೊಳ್ತಾರೆ. ಐ ಥಿಂಕ್ ಅಣ್ಣ ಅವರ ಮನೆತನದಲ್ಲಿ ನಡ್ಕೊಳ್ಳುವಂತ ಗುಣ ಇದೆ, ಅದನ್ನ ನಾನು ಕಲ್ತಿದ್ದೀನಿ. ಅಂದ್ರೆ ಕಲ್ತಿಲ್ಲ, ಅದನ್ನ ನೋಡಿದ್ದೀನಿ. ಕಲ್ತಿದ್ದೀನಿ ಅಂತ ಹೇಳಿದ್ರೆ ದೊಡ್ಡದಾಗಿ ಇಲ್ಲ, ನೋಡಿದ್ದೀನಿ ನಾನು. ಜೊತೆಗೆ ಉಪ್ಪಿ ಸರ್, ಅಂದ್ರೆ ಅವ್ರ ಜೊತೆ ನಾನು ಅವರ ನಿರ್ದೇಶನದ ದೊಡ್ಡ ಅಭಿಮಾನಿ. ಅವರ ಪೋಸ್ಟರ್ ನೋಡ್ಕೊಂಡು ನಾನು ಸಿನಿಮಾ ಕಲ್ತವನು. ನಾನು ಕಲ್ತಿದ್ದೀನಿ ಅಂದ್ರೆ ನನ್ಗೆ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡವನು. ಅವ್ರ ಜೊತೆ ನನಗೆ 1000 ವಿಷಯಗಳು ಡಿಸ್ಕಸ್ ಮಾಡ್ಬೋದು. ಅವ್ರು ತುಂಬಾ ಏನಾದ್ರು ಕೇಳಿದ್ರೆ, ಈಗ ಯಾವುದೋ ಒಂದು ವಿಷಯ ಬರುತ್ತೆ, ಯಾವುದೋ ಒಂದು ಕೇಳಿದ್ರೆ ಯಾಕಿದೆ ಹೀಗೆ ಜೀವನ ಅಂತ ಏನಾದ್ರು ಮಾತಾಡ್ತಾ ಹೋದ್ರೆ, ಯಾಕೆ ಯೋಚನೆ ಮಾಡ್ತೀರಾ, ಅಷ್ಟು ಆರಾಮಾಗಿದೆ ಅಲ್ವಾ, ಮುಂದೆ ಅಲ್ವಾ, ಆರಾಮಾಗಿರಿ, ಚೆನ್ನಾಗಿರಿ ಅಂತಾರೆ. ಅಂದ್ರೆ ಅವರ ಅನುಭವದಿಂದ ಒಂದು ಆಧ್ಯಾತ್ಮಿಕ ಇದೆ, ಅದು ಕೂಡ ಬಹಳ ಖುಷಿ ಆಗುತ್ತೆ. ನನ್ನ ಭಾಗ್ಯ. ಕೆಲವು ಸಲ ನಾನು ಯಾವಾಗ್ಲೂ ಹೇಳ್ತೀನಿ, ಅಂದ್ರೆ ನಾವು ನಮಗ್ ದುಡ್ಡು ಕೊಟ್ಟು ಒಂದು ಒಳ್ಳೆಯ ಜೀವನದ ಕೋರ್ಸ್ ಅನ್ನ ಯಾವ್ದಾದ್ರು ಫೀಲ್ಡ್ ಅದು ಕಲ್ಸುತ್ತೆ ಅಂದ್ರೆ ಅದು ಸಿನಿಮಾ ಮಾತ್ರ ಅಂತ. ಐ ಥಿಂಕ್ ನನ್ನ ಭಾಗ್ಯ, ಈ ಸಿನಿಮಾದ ಭಾಗವಾಗಿರೋದು ಕೂಡ ನನ್ನ ಭಾಗ್ಯ. ಥ್ಯಾಂಕ್ ಯು ರಾಜ್ ಅವರೇ, ಬಹಳ ಅದ್ಭುತವಾದ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ ನೀವು. ಥ್ಯಾಂಕ್ ಯು.
ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.